ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದಿಷ್ಟು ಜನ ನಟರಾಜನ ಜೊತೆ ಇಸ್ಪೀಟ್ ಆಡ್ತಾ ಇರ್ತಾರೆ. ಆಗ ಒಬ್ಬರು, ಏನೋ ನಟರಾಜ ಎಷ್ಟು ಚೆನ್ನಾಗಿ ಆಟ ಆಡ್ತೀಯ ನೋಡ್ರು, ನಾನು ಹೊಡೆಯೋ ಎಲ್ಲ ಕಾರ್ಡು ಎತ್ಕೋತಾನೆ ಅಂತಾರೆ. ನಾನು ಆಡೋ ಎಲ್ಲ ಆಟದಲ್ಲೂ ಪಂಟ್ರು ಕಣೋ, ನಾನು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಆಟ ಆಡಿದ್ದೀನಿ ಕಣಲೋ, ನನಗೇನು ಹೊಸದ ಇದು ಅಂತಾರೆ ನಟರಾಜ. ನಟರಾಜಣ್ಣ, ಊರು ಬಿಟ್ಟು ಹೋಗಿ ಇಷ್ಟು ವರ್ಷ ಬೆಂಗಳೂರಲ್ಲಿ ಮನೆ ಸೈಟು ಏನಾದರೂ ಮಾಡಿದ್ಯಾ ಅಂತ ಕೇಳ್ತಾರೆ. ಬರೀ ಸೈಟ್ ಏನೋ 100x100ನಲ್ಲಿ ಬರೀ ಮನೆಯೇ ಇದೆ, ಅದು ತೊಟ್ಟಿ ಮನೆ, ಗಂಧದ ಗುಡಿ ಮನೆ ಅಂತ. ನಂದೇ ಕಣೋ ಅದು ಅಲ್ಲದೆ 3 ನ್ಯಾಷನಲ್ ಪರ್ಮಿಟ್ ಲಾರಿ ಇದ್ದಾವೆ. ಬೆಂಗಳೂರಿಗೆ ಬಂದು ಕೇಳಿ ನೋಡು, ನಟರಾಜ ಅನ್ನೋದು ಬ್ರ್ಯಾಂಡ್ ನೇಮ್. ಐ ಆಮ್ ಎ ಬಿಗ್ ಬಿಸ್ನೆಸ್ ಮ್ಯಾನ್, ನೋ ಅಂತಾರೆ ನಟರಾಜ. ಅಷ್ಟೊಂದು ಫೇಮಸ್ಸಾ ನೀನು? ಇಂಗ್ಲೀಷ್ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ ಅಂತಾರೆ. ಇಂಗ್ಲೀಷು ನನಗೆ ನೀರು ಕುಡ್ದಂಗೆ ಗುಡ್ಲಿಂಗ ಅಂತಾರೆ ನಟರಾಜ. ಆಗ ಒಬ್ಬ ಬೈಕ್ನಲ್ಲಿ ಬಂದು ಇಬ್ಬರನ್ನ ಕರೆದು, ಎಲ್ಲೋ ಅವನು ಅಂತಾನೆ. ಅಲ್ಲಿ ನೋಡೋಣ ಅಂತ ಕೈನ ತೋರಿಸ್ತಾರೆ. ನಮ್ಮ ಅಕ್ಕನ ಕೊಲೆ ಮಾಡಿದವನು ಯಾರೋ ಊರಿಗೆ ಸೇರಿಸಿದ್ದು ಅಂತಾನೆ ಅವನು. ನಾವು ಇವತ್ತೇ ನೋಡಿದ್ದಣ್ಣ, ನೀವು ಬೇರೆ 2 ದಿವಸದಿಂದ ಊರಲ್ಲಿ ಇರಲಿಲ್ಲ. ಸರಿಯಾದ ಸಮಯ ನೋಡ್ಕೊಂಡು ಬಂದು ಕುಂತವನೆ, ಮನೆ ದೇವರಿಗೆ ಬಂದವನೆ, ಪೂಜೆ ಮುಗಿಸ್ಕೊಂಡವನೆ, ಇವತ್ತೇ ಹೋಗ್ತಾನಂತ ಸುದ್ದಿ, ಅದಕ್ಕೆ ಅಲ್ವಾ ನಿಮಗೆ ಫೋನ್ ಮಾಡಿದ್ದು ಅಂತಾರೆ. ಇಲ್ಲೇ ಮುಗಿಸ್ಬಿಡ್ತೀನಿ ಕಣ್ಲಾ, ನಮ್ಮನೆ ದೇವರಿಗೆ ಬಲಿ ಕೊಟ್ಟಂಗೂ ಆಯ್ತದೆ. ಎಲ್ಲೂ ಉಳ್ಕೊಂಡಿರೋದು ಅವನು ಈ ಊರು ಹೆಂಗೆ ದಾಟ್ ಹೋಗ್ತಾನೆ ಅಂತ ನಾನು ನೋಡ್ತೀನಿ, ಹತ್ಲಾ ಗಾಡಿನ ಅಂತ ನಟರಾಜನ ಹೆಂಡತಿ ತಮ್ಮ ಹೇಳ್ತಾನೆ. ಈಚೆ ಕಂಠಿ ಅಳ್ತಾ ಕೂತ್ಕೋತಾನೆ. ಮುತ್ತು ಬ್ಯಾಗನ್ನು ತಂದು ಕಂಠಿನ ನೋಡ್ತಾ ಕೆನ್ನೆಗೆ ಹೊಡೆದಿರೋದನ್ನು ನೆನ್ಪು ಮಾಡ್ಕೋತಾನೆ. ನಂತರ ಕಂಠಿ ಹತ್ರ, ಎಲ್ಲರೂ ಹೊರಡ್ತಿದ್ದಾರೆ, ನೀನು ಹೊರಡ್ಬಾ, ನಿನಗೆ ಹೇಳಿದ್ದು ಹೊರಡ್ಬಾ ಅಂತಾನೆ. ಅಣ್ಣ ಅಂತಾನೆ ಕಂಠಿ. ನೋಡು ಕಂಠಿ, ನೀನೇನೇ ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಅಲ್ಲ ಕಣೋ, ನೀನು ತಪ್ಪು ಮಾಡ್ತೀಯ ಅಂದರೆ ನನಗೆ ನಂಬೋಕೆ ಆಗಲಿಲ್ಲ. ಸತ್ಯನೇ ಅಲ್ವಾ? ನೋಡು, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಗೊತ್ತಾ? ಅವನಿಗೆ ಸಂಸ್ಕಾರಕ್ಕಿಂತ ಬೇರೆಯೇ ಮುಖ್ಯ ಆದಾಗ, ಆಗ ಅವನು ಎಲ್ಲರನ್ನ ಸೋಲಿಸ್ತಾನೆ. ಈಗ ನಾನು ಸೋತಿದ್ದೀನಲ್ಲಪ್ಪ, ಹಾಗೆ ಅಂತಾನೆ ಮುತ್ತು. ಅಣ್ಣ ಪ್ಲೀಸ್ ಅಣ್ಣ, ನಾನು ಹೇಳೋದನ್ನು ಒಂದ್ಸತಿ ಕೇಳೋಣ ಅಂತಾನೆ ಕಂಠಿ. ಕೇಳೋದಕ್ಕೆ ಏನೂ ಉಳಿದಿಲ್ಲ ಕಂಠಿ. ವೈಭವಿ ಅವರ ಅಮ್ಮ ಎಲ್ಲ ಹೇಳಿದ್ರಲ್ಲ, ಅದನ್ನು ಕೇಳಿ ಸಾಕಾಗಿದೆ ನನಗೆ. ಹೇಗಿದ್ರೂ ಊರಿಗೆ ಹೋಗ್ತಿದ್ದೀವಲ್ವಾ, ಅವ್ರ ಹತ್ರ ಹೇಗಿದ್ರೂ ಎಲ್ಲ ವಿಷಯನೂ ನಾನೇ ಮಾತಾಡ್ತೀನಿ. ಆದಷ್ಟು ಬೇಗ ಮದುವೆ ಆದರೆ ಸಾಕಾಗಿದೆ ಅಂತ ಮುತ್ತು ಹೋಗ್ತಾನೆ. ಈಚೆ ನಟರಾಜನ ಹತ್ರ ಹೆಂಡತಿ ತಮ್ಮ ಇಬ್ಬರು ಜೊತೆ ಬರ್ತಾನೆ. ಬಂದು ನಟರಾಜನಿಗೆ ಹೊಡೆದು, ನಮ್ಮ ಅಕ್ಕನ ಕೊಂದು ನಮ್ಮೂರಿಗೆ ಬರೋಕ್ಕೆ ಎಷ್ಟೋ ಧೈರ್ಯ ನಿನಗೆ? ಏಯ್, ನಿನ್ನೆ ಇವತ್ತು ಮುಗಿಸ್ದೆ ಬಿಡಲ್ಲ ಕಣೋ ಅಂತ ಸರಿಯಾಗಿ ಬಾರಿಸ್ತಾರೆ. ಆಗ ಮನೆಯಿಂದ ಹೊರಗಡೆ ಬಂದು ಅದನ್ನು ನೋಡಿ, ಅಣ್ಣ ಅಪ್ಪಂಗೆ ಯಾರೋ ಹೊಡಿತಿದ್ದಾರೆ ಅಂತ ಓಡಿ ಬರ್ತಾನೆ. ಹರಿನೂ ಓಡಿ ಬಂದು ಅಪ್ಪನ ಹಿಡ್ಕೊಂಡು, ಯಾರೋ ನೀವು, ಯಾಕ್ರೋ ಅಪ್ಪಂಗೆ ಹೊಡಿತಿದ್ದೀರಾ ಅಂತಾನೆ. ಏಯ್, ನಮ್ಮ ಅಕ್ಕನ ಕೊಲೆ ಮಾಡಿದವನು ನಾನು ಸುಮ್ಮನೆ ಇರಬೇಕಾ ಅಂತಾರೆ ಹೆಂಡತಿ ತಮ್ಮ. ನಿಮ್ಮ ಅಕ್ಕನ ಕೊಂದಿದ್ದು ನೋಡಿದ್ಯೇನೋ ಅಂತಾರೆ ನಟರಾಜ. ಕೊಲೆ ಮಾಡದೆ ಜೈಲಿಗೆ ಹೋಗಿದ್ದೇನೋ, ಇಷ್ಟು ದಿನ ನಿನಗೋಸ್ಕರ ಕಾಯ್ತಿದ್ದೆ, ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೊಡೆಯೋಕ್ಕೆ ಬರ್ತಾರೆ. ಆಗ ಹರಿ ಅವರನ್ನು ತಳ್ಳಿ ಅವ್ರ ಹತ್ರ ಫೈಟ್ ಮಾಡ್ತಾನೆ. ಆಗ ಚಂದನ್ ಬಂದು ಹರಿಯವರೇ ಹುಷಾರು ಅಂತ ಕೂಗ್ತಾಳೆ. ಭಾರತಿನೂ ಫೈಟಿಂಗ್ ನೋಡ್ತಾ, ಅಮ್ಮ ಬಾಯಿಲಿ ಅಂತಾಳೆ. ಏನಾಯಿತು ಅಂತ ಕಾತ್ಯಾಯಿನಿ ಬರ್ತಾರೆ. ಅಲ್ಲಿ ನೋಡು ಅಂತಾಳೆ ಭಾರತಿ. ಇವನು ಯಾಕೆ ಇಲ್ಲಿಗೆ ಬಂದ ಅಂತ ಕಾತ್ಯಾಯಿನಿ ಬರ್ತಾರೆ. ಹರಿ ಸರಿಯಾಗಿ ಹೊಡಿತಿರ್ತಾನೆ. ಆಗ ಚಂದನ ಮುತ್ತು ಅಣ್ಣ ಅಂತ ಕೂಗ್ತಾಳೆ. ಏಯ್ ಅಂತ ಮುತ್ತು ಬ್ಯಾಗನ್ನು ಕೆಳಗೆ ಹಾಕ್ತಾ ನೋಡ್ತಾನೆ. ಅಣ್ಣ ಅಂತಾನೆ ಹರಿ. ಪಂಚನ ಮೇಲೆ ಕಟ್ಕೊಂಡು ಮುತ್ತು ಬರ್ತಾನೆ. ಹರಿನ ಆಚೆ ನಿಲ್ಲಿಸಿ ಅಮ್ಮನ ತಮ್ಮನೇ ನೋಡ್ತಾನೆ. ಯಾಕೋ ಸುಮ್ಮನದೆ? ಭಯ ಶುರುವಾಯ್ತಾ? ನಮ್ಮ ಅಣ್ಣ ಸೈಲೆಂಟ್ ಆಗಿದ್ರೆ ತಂಪಾಗಿರೋ ಚಂದ್ರನ್ ಥರ, ಅದೇ ಅವನೇನಾದರೂ ವೈಲೆಂಟ್ ಆದರೆ ಉರಿಯೋ ಸೂರ್ಯ ಅವನು ಅಂತಾನೆ ಮೈ. ಇವತ್ತೇ ಕೊನೆ, ನನ್ನ ತಮ್ಮನ ಮೈ ಮುಟ್ಟೋಕ್ಕೆ ಬಂದರೆ ನಾನು ಮನುಷ್ಯ ಆಗಿರಲ್ಲ ನೋಡು. ನಮ್ಮ ಅಪ್ಪ ನಮ್ಮಮ್ಮನ ಕೊಲೆ ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅದೇ ಸೇಡನ್ನು ಇಟ್ಕೊಂಡು ನನ್ನ ಕುಟುಂಬದವ್ರ ಮೈ ಮುಟ್ಟೋಕ್ಕೆ ಬಂದರೆ, ಇಷ್ಟು ದಿನ ತಾಳ್ಮೆಯಿಂದಿರೋ ಮುತ್ತುರಾಜನ ನೋಡಿದ್ಯಾ? ತಾಳ್ಮೆ ಕಳ್ಕೊಂಡಿರೋ ಮುತ್ತುರಾಜನ ನೀನು ಯಾವತ್ತೂ ನೋಡಿಲ್ಲ. ನೋಡಿದರೆ ನಿನ್ನ ಹತ್ರ ತಡ್ಕೊಳ್ಳೋಕ್ಕೂ ಆಗಲ್ಲ, ಹುಷಾರ್ ಅಂತಾನೆ ಮುತ್ತು ಮಾವ ಸಮಾಧಾನ ಮಾಡ್ಕೊ ಅಂತಾಳೆ ಭಾರತಿ. ಹುಷ್, ಇವತ್ತು ನಿನ್ನ ಯಾಕೆ ಹೊಡೆದೇ ಬಿಟ್ಟೆ ಗೊತ್ತಾ? ನೀನು ನಮ್ಮಮ್ಮನ ಒಡ ಹುಟ್ಟಿದವನು ಅಂತ. ನಮ್ಮಮ್ಮ ಕಾಲಿಟ್ಟು ನೆಲದಲ್ಲಿ ರಕ್ತ ಹರಿಸೋಕೆ ನನಗಿಷ್ಟ ಇಲ್ಲ. ನಮ್ಮಮ್ಮ ನನ್ನನ್ನು ಯಾವ ಥರ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ಲೋ ಗೊತ್ತಿಲ್ಲ. ನಾನು ಕೆಟ್ಟವನಾಗಬೇಕು ಅಂತ ಅವಳು ಯಾವತ್ತೂ ಆಸೆ ಪಟ್ಟಿರಲ್ಲ. ಅದಕ್ಕೆ ಇದೇ ನಿನಗೆ ಕೊನೆ ವಾರ್ನಿಂಗ್ ಅನ್ಕೋ, ಹೋಗು ಅಂತಾನೆ ಮುತ್ತು. ಏಯ್, ಏನೋ ಮುಖ ನೋಡ್ತಿದ್ಯಾ, ಹೋಗೋ ಇಲ್ಲಿಂದ. ಇಲ್ಲಿಗೆ ಬಂದಿರೋದು ನಾವು ಮನೆ ದೇವ್ರ ಪೂಜೆಗೆ ಅಂತ. ನಿಮ್ಮಿಂದಾಗಿ ನಮ್ಮ ಮನೆ ನೆಮ್ಮದಿ ಹಾಳಾಗೋದು ಬೇಡ. ನಿಮ್ದೇನೇ ಇದ್ದರೂ ನಿಮ್ಮ ಹತ್ರ ಇಟ್ಕೊಳ್ಳಿ, ಹೋಗಿಲ್ಲಿಂದ ಅಂತ ಕಾತ್ಯಾಯಿನಿಯೋ ಅಲ್ಲಿಂದ ಹೋಗ್ತಾರೆ. ಚಂದನ ಬಂದು ಹರಿನ ಹಿಡ್ಕೊಂಡು ಕುರಿಸ್ತಾಳೆ. ಮುತ್ತು ಅಪ್ಪನ ಕುರಿಸ್ತಾನೆ. ಚಂದನ ಅಳ್ತಾಳೆ. ನಂತರ
ಚಂದನ ಹರಿ ಗಾಯಕ್ಕೆ ಆಯಿಂಟ್ಮೆಂಟ್ನ ಹಚ್ತಾ ಹೇಗೆ ಹೊಡೆದಿದ್ದಾರೆ ನೋಡಿ, ಮನುಷ್ಯರಲ್ಲ ಅವರು, ತುಂಬ ನೋವಾಗ್ತಿದೆಯಾ ಹರಿ ಅಂತಾಳೆ. ಹಾಗೆಲ್ಲ ಏನಿಲ್ಲ ಮೇಡಮ್ ಅಂತಾನೆ ಹರಿ. ಸುಳ್ಳು ಹೇಳಬೇಡಿ ಹರಿ, ಅಲ್ಲಿ ನೋಡಿ ಎಷ್ಟು ಗಾಯ ಆಗಿದೆ, ನನ್ನ ಕೈ ಸುಟ್ಟಾಗ ನೀವೆಷ್ಟು ಚಡಪಡಿಸಿದ್ರಿ ಅಂತಾಳೆ ಚಂದನ. ನಮ್ಮ ಮೇಡಮ್ಗೆ ನೋವಾದರೆ ಸಹಿಸೋಕ್ಕಾಗತ್ತಾ ಅಂತಾನೆ ಹರಿ. ಸುಮ್ಮನಿರಿ, ನೀವೇನು ಮಾತಾಡಬೇಡಿ, ಬರ್ತೀನಿ ಅಂತ ಉಪ್ಪಿನ ಮೂಟೆನ ತಂದು ಶಾಖನ ಕೊಡ್ತಾಳೆ ಚಂದನ. ಇವಾಗ ಸ್ವಲ್ಪ ನೋವು ಕಮ್ಮಿ ಆಯಿತಾ ಅಂತಾಳೆ. ಈಚೆ ಹರಿ ಗಾಡಿ ಬಿಟ್ಕೊಂಡು ಬಂದು ಕಾರ್ ನಿಲ್ಲಿಸಿ, ಅಣ್ಣ ಮನೆ ಬಂತು, ಮೈ ಕಂಟಿ ಎದ್ದೇಳ್ರೋ ಮನೆ ಬಂತು ಅಂತಾನೆ. ಅಪ್ಪ ಎದ್ದೇಳಿ ಮನೆ ಬಂತು ಅಂತಾನೆ. ಎಲ್ಲರೂ ಕಾರಿಂದ ಇಳಿತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ನನ್ನ ಲಗೇಜನ್ನು ನಾನೇ ತಗೋತೀನಿ, ತಮಗೆ ಶ್ರಮ ಬೇಡ ಅಂತ ನಟರಾಜ್ ಬ್ಯಾಗನ್ನು ತಗೊಂಡೋಗ್ತಾರೆ. ಸರಿ, ಕಾರನ್ನು ಹಿಂದೆ ಹಾಕಿ ಬರ್ತೀನಿ ಅಂತ ಹರಿ ಹೋಗ್ತಾನೆ. ಎಲ್ಲರೂ ಮನೆಯೊಳಗೆ ಬಂದು ಕೂತ್ಕೋತಾರೆ. ಚಂದನ ಮಹಿಮಾ ನೀರನ್ನು ಕುಡಿತಾರೆ. ಮುತ್ತು ಹರಿಗೆ ನೀರನ್ನು ಕೊಡ್ತಾನೆ. ಅಣ್ಣ ಇದೆಲ್ಲ ನೀನು ಮಾಡಬೇಕಾ, ಹೋಗಿ ಮಲ್ಕೋ ಹೋಗು ಅಂತಾನೆ. ಹರಿ, ನಾನು ಬರ್ತಾ ಮಲಗಿದ್ದೀನಿ, ನೀನು ಡ್ರೈವಿಂಗ್ ಮಾಡ್ಕೊಂಡು ಬಂದೆ, ನೀನು ಹೋಗಿ ಮಲಗು ಅಂತಾನೆ ಮುತ್ತು. ಅಣ್ಣ ಅಲ್ಲಿ ನೋಡು ಅವನ ಪರಿಸ್ಥಿತಿ ಹೇಗಿದೆ ಅಂತಾನೆ ಹರಿ. ಆಗ ಮುತ್ತು ಕಂಠಿ ಹತ್ರ, ನಿನ್ನ ವೈಭವಿದು ಮದುವೆ ಮಾಡಿಸ್ತೀನಿ, ಜಾಸ್ತಿ ಯೋಚನೆ ಮಾಡಬೇಡ ಅಂತಾನೆ. ನಾನು ವೈಭವಿನ ನೋಡಬೇಕು ಅಣ್ಣ ಈಗ ಅಂತಾನೆ ಕಂಠಿ. ಏನು ಮಾತಾಡ್ತಿದ್ಯೋ, ಇಷ್ಟೊತ್ತಲ್ಲಿ ಅವಳನ್ನೇನು ನೋಡೋದು, ಮೊದಲೇ ಅವಳ ಮನೆಯವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಏನೂ ಬೇಡ ಅಂತಾನೆ ಮುತ್ತು. ನಾನು ಅವಳ ಜೊತೆ ಮಾತಾಡಬೇಕು ಅಂತಾನೆ ಕಂಠಿ. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹರಿ ಹೇಳ್ತಾನೆ. ಬೇಡ, ನಾನೊಬ್ಬನೇ ಹೋಗ್ತೀನಿ ಅಂತ ಕಂಠಿ ಈಚೆ ಬಂದು ಯಾವುದಕ್ಕೂ ವೈಭವಿಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾನೆ. ಹಾಯ್, ನನ್ನ ಮಗುವಿನ ಡ್ಯಾಡಿ ಅಂತಾಳೆ ವೈಭವಿ. ಅದನ್ನೇ ಪದೇ ಪದೇ ಹೇಳಬೇಡ ಅಂತಾನೆ ಕಂಠಿ. ನನಗೆ ಅದೇ ಖುಷಿ ಕೊಡ್ತಾ ಇದೆ, ಅದಕ್ಕೆ ಹೇಳ್ತೀನಿ ಅಂತಾಳೆ ವೈಭವಿ. ಸರಿ, ಎಲ್ಲಿದೆಯಾ ಈಗ ಅಂತಾನೆ ಕಂಠಿ. ಬಸ್ರಿ ಹೆಂಗಸು ಇನ್ನೆಲ್ಲಿರ್ತಾಳೆ ಕಂಠಿ, ಮನೇಲಿದ್ದೀನಿ, ತುಂಬ ಸುಸ್ತಾಗುತ್ತೆ, ಅದಕ್ಕೆ ಎಲ್ಲೂ ಹೋಗಿಲ್ಲ ಅಂತಾಳೆ ವೈಭವಿ. ಇರಿಟೇಟ್ ಮಾಡಬೇಡ ವೈಭವಿ ಅಂತಾನೆ ಕಂಠಿ. ನೀನೆಲ್ಲಿದೆಯಾ, ಮನೆ ದೇವರಿಂದ ಬಂದ್ಯಾ ಅಂತಾಳೆ ವೈಭವಿ. ಹೌದು ಅಂತಾನೆ ಕಂಠಿ. ಹೌದಾ, ಮಗುನ ಅಮ್ಮನ ನೋಡಬೇಕು ಅಂತ ಅನಿಸ್ಲಿಲ್ವ ನಿನಗೆ ಅಂತಾಳೆ ವೈಭವಿ. ಸುಮ್ಮನಿರು ವೈಭವಿ, ನಿನ್ನಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ ಗೊತ್ತಾ ನಿನಗೆ, ನಿನ್ನಿಂದಾಗಿ ಮುತ್ತು ಅಣ್ಣ ನನ್ನ ಮೇಲೆ ಕೈ ಮಾಡ್ದ ಅಂತಾನೆ ಕಂಠಿ. ಹೌದಾ, ಸಾರಿ ಕಣೋ, ಸತ್ಯನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಹೇಳಿದೆ ಅಂತಾಳೆ ವೈಭವಿ. ನಾನೀಗ ನಿನ್ನ ಭೇಟಿ ಆಗಬೇಕು, ಹೊರಗಡೆ ಬಾ ಅಂತಾನೆ ಕಂಠಿ. ನಾನು ಹೇಗೋ ಬರಲಿ, ಬಸ್ರಿ ಹೆಂಗಸನ್ನ ಈ ರಾತ್ರಿಲಿ ಕರೀತಿದ್ಯಾ, ಗಂಡನೇನೋ ನೀನು ಅಂತಾಳೆ ವೈಭವಿ. ವೈಭವಿ, ನನ್ನ ಜೊತೆ ಆಟ ಆಡಬೇಡ, ನಾನೇ ನಿಮ್ಮ ಮನೆಗೆ ಬರ್ತಿದ್ದೀನಿ, ಈಗಲೇ ಬರ್ತಿದ್ದೀನಿ ಅಂತ ಕಂಠಿ ಗಾಡಿ ತಗೊಂಡು ಹೋಗುವಾಗ, ಏಯ್ ಕಂಠಿ ಎಲ್ಲಿಗೋ ಹೊರಟೆ ಅಂತಾರೆ ನಟರಾಜ. ಒಂದು 5 ನಿಮಿಷ ಬಂದೆ ಅಂತ ಕಂಠಿ ಹೋಗ್ತಾನೆ. ಈಚೆ ಹರಿ ಮುತ್ತು ಹತ್ರ, ಅಣ್ಣ ನನಗೊಂದು ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂತಾನೆ. ಇಷ್ಟೊತ್ತಿಗೆ ಏನೋ ಕೆಲಸ ನಿನಗಿದು ಅಂತಾನೆ ಮುತ್ತು. ಚಿಕ್ಕ ಕೆಲಸ ಅಣ್ಣ, ಒಂದು 5 ನಿಮಿಷ ಬಂದುಬಿಡ್ತೀನಿ ಈಗ ಅಂತ ಹೊರಗಡೆ ಬಂದು ಚಪ್ಪಲಿ ಹಾಕ್ಕೊಳ್ತಾನೆ ಹರಿ. ಆಗ ನಟರಾಜ, ಏಯ್ ಈಗ ತಾನೇ ಅವನು ಹೋದ, ನೀನು ಎಲ್ಲಿಗೆ ಹೊರಟ್ಯಾ ಅಂತಾರೆ. ಎಲ್ಲಿಗಾದರೂ ಹೋಗ್ತೀನಿ, ನಿನಗೇನು, ಸುಮ್ಮನೆ ಬಿದ್ಕೊಳ್ಳೋ ಅಂತ ಹರಿನೂ ಅಲ್ಲಿಂದ ಹೋಗ್ತಾನೆ. ಈಚೆ ಕಂಠಿ ವೈಭವಿ ಅಂತ ವೈಭವಿ ಮನೆಗೆ ಬಂದು ಕೂಗ್ತಾನೆ. ಆಗ ನಳಿನಿ ಯಾರೋ ಅಂತ ಬಂದು, ಅಯ್ಯ ನೀನೇನೋ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದಿದ್ಯಾ, ಎಷ್ಟೋ ಧೈರ್ಯ ನಿನಗೆ ಅಂತ ಹರಿ ಕಾಲರ್ ಪಟ್ಟಿನ ಹಿಡಿತಾನೆ. ಆಗ ವೈಭವಿ ಅಪ್ಪನೂ ಬಂದು ಹರಿ ಕಾಲರ್ ಪಟ್ಟಿನ ಹಿಡ್ಕೊಂಡು, ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ಯೇನೋ, ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ ಅಂತಾರೆ. ಆಗ ಕಂಠಿ, ಏಯ್ ನಾನು ವೈಭವಿ ಜೊತೆ ಮಾತಾಡಬೇಕು, ಕರೀರಿ ಅವಳನ್ನ ಅಂತ ಕೂಗ್ತಾನೆ. ಏನು ಅವಳ ಹತ್ರ ಮಾತಾಡೋದು, ನಾನು ಅವಳಪ್ಪ, ನನ್ನ ಜೊತೆ ಮಾತಾಡು ಅಂತಾರೆ ಅಪ್ಪ. ಪ್ರೀತಿ ಪ್ರೇಮ ಅಂತ ನನ್ನ ಮಗಳು ತಲೆ ಕೆಡಿಸ್ಬಿಟ್ಟಿದ್ಯಲ್ಲೋ ಹಾಳಾದವನೇ ಅಂತಾರೆ ನಳಿನಿ. ನನಗೂ ಸ್ವಲ್ಪ ಮಾತಾಡೋಕೆ ಬಿಡ್ತೀರಾ ಅಂತ ಕೂಗ್ತಾನೆ ಕಂಠಿ. ಏನು ಮಾತಾಡೋಕೆ ಬಿಡೋದು, ಏನು ಮಾತಾಡೋಕೆ ಉಳಿಸಿದ್ಯಾ ನೀನು ಅಂತಾರೆ ಅಪ್ಪ. ಆಗ ವೈಭವಿ ಬಂದು ಕಂಠಿ ಅಂತ ಕರೀತಾಳೆ. ನೋಡಿದ್ರೇನ್ರಿ, ನಾವು ಮಾನ ಮರ್ಯಾದೆ ಹೋಯ್ತು ಅಂತ ಕೊರಗ್ತಾ ಕೂತಿದ್ರೆ ಇವ್ರ ಪ್ರೀತಿ ಪ್ರೇಮ ಇಲ್ಲೂ ಶುರುವಾಗೋಯ್ತು, ಹಾಕ್ರಿ ಅವನಿಗೆ 4 ಅಂತಾರೆ ನಳಿನಿ. ಅವನು ಬುರುಡೆ ಎಗ್ರೋಗ್ಬಿಡ್ಬೇಕು ಇವತ್ತು ಅಂತಾರೆ. ಆಗ ವೈಭವಿ ಅಪ್ಪ ಅವನ ಕಾಲರ್ ಪಟ್ಟಿನ ಹಿಡ್ಕೊಂಡು ಹೊಡೆಯೋಕೆ ಹೋಗ್ತಾರೆ. ಆಗ ಹರಿ ಬಂದು ಕೂಗ್ತಾನೆ, ನನ್ನ ತಮ್ಮನ ಮೇಲೆ ಕೈ ಮಾಡ್ತಿದ್ದೀರಾ ನಿಮ್ಮನ್ನ ಅಂತ ಹೊಡೆಯೋಕೆ ಹೋಗ್ತಾನೆ ಹರಿ. ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ, ಇನ್ನೊಂದು ಸಲ ನನ್ನ ತಮ್ಮನ ಮೈ ಮುಟ್ಟಿದ್ರೆ ಚೆನ್ನಾಗಿರಲ್ಲ ಹೇಳ್ತೀನಿ ಅಂತಾನೆ. ಏನು ಹೆದರಿಸ್ತೀಯಾ, ನಿಮ್ಮಿಬ್ಬರನ್ನು ಬಿಡಲ್ಲ ಕಣೋ ಅಂತ ಇಬ್ಬರನ್ನು ಹಿಡ್ಕೊಂಡು ಎಳಿತಾರೆ ಅಪ್ಪ. ಆಗ ವೈಭವಿ ನಿಲ್ಲಿಸಿ ಅಂತ ಕೂಗ್ತಾಳೆ. ಕಂಠಿ, ಪ್ಲೀಸ್ ಈ ಹಿಂಸೆನ ನಿಲ್ಲಿಸ್ತೀಯಾ ಅಂತಾಳೆ ವೈಭವಿ. ನಿಜ ಹೇಳು, ನೀನು ಪ್ರೆಗ್ನೆಂಟಾ ಅಂತಾನೆ ಕಂಠಿ. ಮಾತಾಡು ವೈಭವಿ, ನೀನು ಹೇಗೆ ಪ್ರೆಗ್ನೆಂಟ್ ಆದೆ ಅಂತಾನೆ ಕಂಠಿ. ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಕೂಗ್ತಾಳೆ ವೈಭವಿ. ಆಗ ಕಂಠಿ ಸ್ಮೈಲ್ ಮಾಡ್ತಾನೆ. ಏನೇ ಹೇಳ್ತಿದ್ಯಾ ಅಂತಾರೆ ನಳಿನಿ. ನಾನು ಪ್ರೆಗ್ನೆಂಟ್ ಅಲ್ಲ ಅಮ್ಮ, ನೀವು ಮಂಜಣ್ಣನ ಜೊತೆ ಮದುವೆ ಮಾಡೋಕ್ಕೆ ನೋಡಿದ್ರಲ್ಲ, ಅದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ದಾರಿ ಇಲ್ಲದೆ ಸುಳ್ಳು ಹೇಳಿದೆ ಅಂತಾಳೆ ವೈಭವಿ.
ಆಗ ಹರಿ ನಗ್ತಾನೆ. ಹರಿ, ಸುಮ್ಮನಿರು, ನಗಬೇಡ. ಯಾಕೆ ಹೀಗೆ ಮಾಡಿದೆ? ನಾಚಿಕೆ ಆಗಲ್ವೇನೆ ನಿನಗೆ ಅಂತಾನೆ ಕಂಠಿ. ನಾಚಿಕೆ ಆಗಬೇಕು. ಒಂದು ಹುಡುಗಿ ಹೀಗೆ ಸುಳ್ಳು ಹೇಳ್ತಿದ್ದಾಳೆ ಅಂದರೆ ಪ್ರೀತಿಗೋಸ್ಕರ ಬದುಕಿದ್ದಾಳೆ ಅಂತ ಅರ್ಥ. ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ ಅಂತಾಳೆ ವೈಭವಿ. ಏನೇ ಅರ್ಥ ಆಗೋದು? ಅಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ. ಅದು ನಿನ್ಗೆ ಅರ್ಥ ಆಗಲ್ವಾ ಅಂತಾರೆ ಅಪ್ಪ. ಇವಳಿಗೆ ಇವಳ ಪ್ರೀತಿ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಏನೂ ಲೆಕ್ಕ ಅಲ್ಲ ಬಿಡ್ರಿ ಅಂತ ಅಳ್ತಾರೆ ನಳಿನಿ. ಕಂಠಿ, ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತಾಳೆ ವೈಭವಿ. ಏಯ್ ನಿಂತ್ಕೊಳ್ಳೆ, ಮಾಡೋದೆಲ್ಲ ಮಾಡಿ ಮತ್ತೆ ಅವನ ಜೊತೆಗೆ ಮಾತಾಡೋಕೆ ಹೋಗ್ತಿದ್ಯಾ ಅಂತಾರೆ ನಳಿನಿ. ಈಗ ನೀನು ಸುಮ್ಮನಿರಲ್ಲ ಅಂದರೆ ನಾನು ಮತ್ತೆ ಊರವರಿಗೆಲ್ಲ ವಿಷಯ ಹೇಳಬೇಕಾಗತ್ತೆ ಅಂತಾಳೆ ವೈಭವಿ. ಆಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಬಾ ಕಂಠಿ ಅಂತ ಕಂಠಿ ಕೈನ ಹಿಡ್ಕೊಂಡು ವೈಭವಿ ಕರ್ಕೊಂಡೋಗ್ತಾಳೆ. ಅಯ್ಯೋ ದೇವ್ರೇ, ಈ ಹುಡುಗಿನ ತಡೆಯೋರು ಯಾರೂ ಇಲ್ವಪ್ಪ. ಏನ್ರಿ ಕಂಬದ ಥರ ನಿಂತಿದ್ದೀರಾ? ಹೋಗ್ರಿ, ತಡೀರಿ ಅಂತಾರೆ ನಳಿನಿ. ಆಗ ಹರಿ ನಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.